ನಿವಾಸ ಗೋವಿಂದ ಶ್ರೀ ವೆಂಕಟೇಶ. ಓಂ ನಮೋ ವೆಂಕಟೇಶಾಯ. ಕಲ್ಯಾಣ ಶ್ರೀನಿವಾಸ ದೇವರ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಮಂಗಾಪುರದಿಂದ ನಾವು ನೇರ ಪ್ರಸಾರದಲ್ಲಿದ್ದೇವೆ. ಇಂದಿನ ವಿಶೇಷ ಹನುಮಂತ ದೇವರ ವಾಹನನಾಗಿ ಸೀತಾಪತಿ ಶ್ರೀರಾಮಚಂದ್ರ ರೂಪದಿಂದ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಚಂದ್ರ ಹನುಮಂತ ವಾಹನನಾಗಿ ಹನುಮಂತನ ಮೇಲೆ ಕುಳಿತುಕೊಂಡು ನಮಗೆಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಾ ಇದ್ದಾನೆ. ಇಂದಿನ ದಿನವೇ ಶುಭ ದಿನ ಎಂಬಂತೆ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ. ಯಾರ್ಯಾರು ಈ ಹನುಮಂತ ದೇವರ ದರ್ಶನವನ್ನು ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ, ಹನುಮಂತ ದೇವರ ವಾಹನನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ದೇವರ ಸ್ಮರಣೆಯನ್ನು ಯಾರು ಮಾಡ್ತಾರೆ, ದರ್ಶನವನ್ನು ಮಾಡ್ತಾರೆ, ನಿಜವಾಗಲೂ ಕೂಡ ಅವರೇ ಭಾಗ್ಯವಂತರು, ಪುಣ್ಯವಂತರು. ಚತುರ್ಯುಗ ಪುಣ್ಯಕ್ಷೇತ್ರ ತಿರುಪತಿಯಲ್ಲಿ ನೆಲೆ ನಿಂತ ಶ್ರೀನಿವಾಸನೇ ಪುಣ್ಯತೀರ್ಥ ಪುಣ್ಯಪಾದ ಈ ತಿರುಪತಿ. ಆ ಕಲ್ಯಾಣ ಶ್ರೀನಿವಾಸ ಶ್ರೀರಾಮಚಂದ್ರನಾಗಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ನೋಡಿ, ಎಷ್ಟು ಮನೋಹರವಾಗಿರ್ತಕ್ಕಂತಹ ದೃಶ್ಯವನ್ನು ಹನುಮಂತ ದೇವರ ಮೇಲೆ ಕುಳಿತುಕೊಂಡು ಶ್ರೀರಾಮಚಂದ್ರ, ಹನುಮಂತ ದೇವರ ಉಪಾಸ್ಯ ಮೂರ್ತಿ ಶ್ರೀರಾಮಚಂದ್ರ ಭಕ್ತರಿಗೆ ಅಭೀಷ್ಟಗಳನ್ನು ಕೊಡಲುಗೋಸ್ಕರವಾಗಿ ಹನುಮಂತ ವಾಹನನಾಗಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ನಿಜವಾಗಲೂ ಕೂಡ ಪುಣ್ಯತೀರ್ಥ ಅಂದರೆ ಅದು ತಿರುಪತಿ ಕ್ಷೇತ್ರ. ಆ ಭಗವಂತನ ಅಂದರೆ ಶ್ರೀನಿವಾಸನ ಪವಿತ್ರ ಸನ್ನಿಧಾನದಿಂದ ಕೋಟಿ ಕೋಟಿ ತೀರ್ಥಗಳು ಯುಗ ಯುಗಾಂತರಗಳಿಂದ ಭಕ್ತರ ಪಾಪಹರಣ ಮಾಡುತ್ತಾ ಪುಣ್ಯದಾಯಕವಾಗಿವೆ. ಪುರಾಣಗಳಲ್ಲಿ ಶ್ರೀನಿವಾಸನ ವೆಂಕಟಾಚಲ ಅಲ್ಲಿರುವ ತೀರ್ಥಗಳ ಹಿರಿಮೆ ಗರಿಮೆ ಮಹಿಮೆಗಳು ಬಹಳಷ್ಟು ಹೇಳಿವೆ. ಇಂತಹ ಒಂದು ಕ್ಷೇತ್ರಕ್ಕೆ ಸಮನಾದ ಕ್ಷೇತ್ರ ಇಲ್ಲ ಅಂತ ಹೇಳಬಹುದು. ವೆಂಕಟಾದ್ರಿ ಸಮಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಎಂಬುವಂತಹ ಹೇಳಿದಂತೆ ಬ್ರಹ್ಮಾಂಡ ಪುರಾಣದಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳ್ತಾರೆ. ಯೋಗಿವಾಹನ್ ಭಕ್ತಾಂಗ್ರೇಣ ಪರಕಾಲ ಯೋಗೀಂದ್ರ ಮಿತ್ರಾಂಗ್ರೇ ಮತ್ಪರಾಂಗುಸಮನೇಂ ಪ್ರಣಧ್ವಾಸ್ಮಿ ನಿತ್ಯಂ ಮುಂದುದ್ಧನಂಜಯಮಯತಿರಿದ್ದಿರುತ್ತಿ ವಂದಿದ್ವಾಯಾರವಾರ್ತಿ ಸಂತಪುರುಘೋರಂ ಸ್ವರಶೋರ್ಮೈಮಂ ಭರಣಾಲ್ ಕುರುಹೂರಾನ್ ಮಾರಾಂದರ್ ಗುರು ಮೂಯಾಬ್ದಿ ಸುಮಾಂದವೇಂದ ನಯ ಪುರಯ
ಓಂ ನಮೋ ವೆಂಕಟೇಶಾಯ. ಹನುಮಂತ ವಾಹನನಾಗಿ ನಮ್ಮ ಶ್ರೀರಾಮಚಂದ್ರ ಎಲ್ಲರಿಗೂ ಭಕ್ತರ ಅಭೀಷ್ಟಗಳನ್ನು ಕೊಡ್ತಾ ಕೊಡಲುಗೋಸ್ಕರವಾಗಿ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅರ್ಚಕರು ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಇದು ನೋಡುವುದೇ ಒಂದು ಭಾಗ್ಯ. ಆ ಹನುಮಂತ ದೇವರು ಹನು ಅಂದರೆ ಜ್ಞಾನವಾಚಿ. ಅನುಹು ಅಸ್ಯ ಅಸ್ತೀತಿ ಹನುಮಾನ್. ಸರ್ವಜ್ಞರು. ಹನುಮ ಭೀಮ ಮಧ್ವ ಗುರುವೇ ನಂಬಿದೆ ನಿನ್ನ ಪಾದ, ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಅಂತ ಹರಿದಾಸರು ಕೊಂಡಾಡಿದ್ದಾರೆ. ವರಾಹ ಪುರಾಣೋಕ್ತ ವೆಂಕಟೇಶ ಶತನಾಮ ಸ್ತೋತ್ರದಲ್ಲಿ 15ನೇ ನಾಮ ಯಾವುದು ಅಂದರೆ ಸದಾ ವಾಯು ಸ್ತುತಾಯ ಚ. ಶ್ರೀನಿವಾಸ ಯಾವಾಗಲೂ ವಾಯುದೇವರಿಂದ ಸ್ತೋತ್ರ ಮಾಡಲ್ಪಡ್ತಾನಂತೆ. ಯಾಕಂದರೆ ಇಂದಿನ ದಿನ ಶ್ರೀರಾಮಚಂದ್ರ ಹನುಮಂತ ವಾಹನನಾಗಿ ಬಂದಿದ್ದಾನೆ. ಶ್ರೀರಾಮಚಂದ್ರನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಭಕ್ತ ಅಂದರೆ ಹನುಮಂತ. ಆ ರಾಮ ಎಂಬುವಂತಹ 2 ಅಕ್ಷರ ಏನಿದೆಯಲ್ಲ, ರಾ ಅಂತ ಹೇಳುವಾಗ ನಮ್ಮ ದೇಹದಲ್ಲಿರುವ ಪಾಪಗಳೆಲ್ಲವೂ ಪರಿಹಾರವಾಗ್ತಾ ಬಂದೆ. ಮ ಅಂದಾಗ ಹೊರಗಿದ್ದ ಪಾಪಗಳು ಯಾವುವು ಒಳಗಡೆ ಹೋಗುವುದಿಲ್ಲ ಅಂತೆ. ಅಂತಹ ರಾಮ ಷಡಕ್ಷರ ಮಂತ್ರವನ್ನು ಯಾರು ಜಪವನ್ನು ಮಾಡ್ತಾರೆ, ಶ್ರೀರಾಮಾಯ ನಮಃ ಎಂಬುವಂತಹ ಜಪವನ್ನು ಪ್ರತಿನಿತ್ಯದಲ್ಲಿಯೂ ಯಾರು ಮಾಡ್ತಾರೆ, ಅಚ್ಯುತಂ ಕೇಶವಂ ರಾಮ ನಾರಾಯಣಂ ಕೃಷ್ಣ ದಾಮೋದರಂ ಶ್ರೀಧರಂ ಮಾಧವಂ, ಅಷ್ಟು ಸುಂದರವಾಗಿರತಕ್ಕಂತಹ ಗರುಡ ಪುರಾಣದಲ್ಲಿ ಹೇಳಿದಂತಹ ಯಮಧರ್ಮರಾಜ ಸ್ತೋತ್ರ ಮಾಡಿದಂತಹ ಶ್ರೀರಾಮಚಂದ್ರನ ಶ್ಲೋಕವನ್ನು ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀನಾಯಕಂ ರಾಮಚಂದ್ರಂ ಭಜೆ. ಜಾನಕೀನಾಯಕಂ ರಾಮಚಂದ್ರಂ ಭಜೆ. ಅಚ್ಯುತಂ ಕೇಶವಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಅಂಥ ರಾಮನಾಮವನ್ನು ಯಾರು ಪ್ರತಿನಿತ್ಯದಲ್ಲಿಯೂ ಕೂಡ கைக்கொள்ளாய் கண்ணந்தால் வாழ்த்துவது கண்டாய் வழக்க கொடுமாறுகள் என்ன படியார் வேண்ட இழக்கவும் காண்டும் இரவ இழப்புண்டு கொண்டாயிலும் யான் வேண்டயன் கண்கள் தம்மார் காட்டும் நினைச்சால் கரியானை உள்ளறியாராழி நெஞ்ச பேயார் முளை கொடுத்தார் பேயராய் போய்த்தேன் தோன் சுவைத்து ஓன் நிமைத்திருந்து திவினையாம் பாம்பார்வாய் கை நீண்டல் பார்த்தார் எதிரிதான் நெஞ்ச படுதுயரம் பேர்த்தோத சீரழிவாம் பேச்சில்லை தம்மேனி கால் தடவத்தாம் கிடந்து தம்முடைய செம்மேனி கண் வளர்வார் பிறந்து சிறப்பால் வளராது பேர்வாமனகால் பேராள புல்கனே உண்டு மிழ்ந்து பூமி நீர ಸೇವಕನೆಲೋ ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಕೃಷ್ಣ. ಸೇವಕನೆಲೋ ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಸೇವಕನೆಲೋ ನಾನು ಸೇವೆ ನೀಡೋ ನೀನು ಸೇವಕನೆಲೋ ನಾನು ಸೇವೆ ನೀಡೋ ನೀನು ಕಾವುದನ್ನೆಲ್ಲ
ರಕ್ಷಿಸೆನ್ನನು ಗೋವರ್ಧನ ಗಿರಿಧರ ದೇವ ಗೋವುಗಳ ಕಾವ ಶ್ರೀ ಮಹಾನುಭಾವ ಶ್ರೀವಲ್ಲಭ ದಯ ಮಾಡೆನ್ನನು ಈ ವೇಳೆಗೆ ಇಂದಿರ ರಮಣ ಸೇವಕನೆಲೋ ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ರಾಮ ದಶರಥನ ನಂದನ ರಘುಕುಲಾಬ್ಧಿ ಸೋಮ ಸುಂದರ ವದನ ರಾಮ ದಶರಥನ ನಂದನ ರಘುಕುಲಾಬ್ಧಿ ಸೋಮ ಸುಂದರ ವದನ ವಾಮನ ಪರಿಪೂರ್ಣ ಕಾಮ ಕೌಸಲ್ಯ ರಾಮ ಸ್ವಾಮಿ ಶ್ರೀರಂಗಧಾಮ ದೈತ್ಯ ವಿರಾಮ ಶ್ರೀಮದನಂತ ನಾಮ ಭೀಮ ಮುನಿ ಜನ ಸ್ತೋಮ ರಮ್ಯ ಗುಣಧಾಮ ರಣರಂಗ ಭೀಮ ಕೋಮಲ ಶ್ಯಾಮ ಸಾಮಜವರದಾನಿ ನನು ದಿನ ಕಾಮಿತ ಫಲ ಕರುಣದಿ ಕಾಯೋ ಸೇವಕನೆಲೋ ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಕೃಷ್ಣ ಸೇವಕನೆಲೋ ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಶಂಕರ ಸುರ ಸೇವಿತಾ ಶೇಷ ಗರುಡಾಲಂಕಾರ ಮಣಿಶೋಭಿತಾ ಶಂಕರ ಸುರ ಸೇವಿತಾ ಶೇಷ ಗರುಡಾಲಂಕಾರ ಮಣಿಶೋಭಿತಾ ಪಂಕಜ ನಯನ ಮೀನಾಂಕ ಜನಕ ಪಾದ ಪಂಕಜಾಸನ ವಿನೂತ ತಿರುಪತಿ ವೆಂಕಟ ಬಿರುದಾಂಕ ಜಯ ಜಯ ಶಂಖ ಚಕ್ರ ಗದೆ ಪಂಕಜ ಪಿಡಿದ ಕಳಂಕ ಚರಿತ ತಟಂಕ ಗೊಲಿದ ನಿಶಂಕ ಲಂಕಾಧಿಪಲಾಲಿ ಪರಗುಪತಿ ಕಿಂಕರರಿಗೆ ಕಿಂಕರ ನಾನೆಲು ಸೇವಕನೆಲು ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಕೃಷ್ಣ ಸೇವಕನೆಲು ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಮಂದರೋದ್ಧರ ಮಾಧವ ಮಧುಸೂದನ ನಂದ ಮಂಗಳ ವಿಗ್ರಹ ಮಂದರೋದ್ಧರ ಮಾಧವ ಮಧುಸೂದನ ನಂದ ಮಂಗಳ ವಿಗ್ರಹ ಬಿಂದು ಮಾಧವ ಶ್ರೀ ಗೋವಿಂದ ಗೋಕುಲಾನಂದ ವಂದಿತಾಮರ ವೃಂದ ಶ್ರುತಿಗಳ ತಂದ ತುರಗವನೇರಿ ಬಂದ ವೃಂದಾವನ
ಮಂದಾಕಿನಿ ಪಡೆದನೆ ಧ್ರುವಗೊಲಿ ದಂದದಿಯನಗೊಲಿ ಹಯವದನ ಸೇವಕನೆಲೋ ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಕೃಷ್ಣ ಸೇವಕನೆಲೋ ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಸೇವಕನೆಲೋ ನಾನು ಸೇವೆ ನೀಡೋ ನೀನು ಕಾವುದನ್ನೆಲೋ ಶ್ರೀವಧೂವರ ರಾವಣಾಂತಕ ರಕ್ಷಿಸನ್ನನು ಗೋವರ್ಧನ ಗಿರಿಧರ ದೇವ ಗೋವುಗಳ ಕಾವ ಶ್ರೀ ಮಹಾನುಭಾವ ಶ್ರೀವಲ್ಲಭ ದಯ ಮಾಡೆನ್ನನು ಈ ವೇಳೆಗೆ ಇಂದಿರ ರಮಣ ಸೇವಕನೆಲೋ ನಾನು ನಿನ್ನಯ ಪಾದ ಸೇವೆ ನೀಡಲು ನೀನು ಸೇವಕನೆಲೋ ನಾನು ಕೃಷ್ಣ ಕೃಷ್ಣ ನಮೋ ವೆಂಕಟೇಶಾಯ. ಹನುಮಂತ ವಾಹನನಾಗಿ ಸೀತಾಪತಿ ಶ್ರೀರಾಮಚಂದ್ರ ಭಕ್ತರ ಅಭೀಷ್ಟಗಳನ್ನು ಇಷ್ಟಾರ್ಥಗಳನ್ನು ಕೊಡಲುಗೋಸ್ಕರವಾಗಿ ಇಂದು ಕಲ್ಯಾಣ ಶ್ರೀನಿವಾಸ ಅಭಿನ್ನನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನಾಗಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಯಾರಿಗೆ ವಾಹನನಾಗಿ ಬರ್ತಾ ಇದ್ದಾನೆಂದರೆ ಹನುಮಂತ ವಾಹನನಾಗಿ ಬರ್ತಾ ಇದ್ದಾನೆ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತಹ ಶ್ರೀರಾಮಚಂದ್ರ, ನಿರ್ದೋಷನಾಗಿರತಕ್ಕಂತಹ ಶ್ರೀರಾಮಚಂದ್ರ ತನ್ನ ಶ್ರೇಷ್ಠ ಭಕ್ತರ ಮೇಲೆ ಕೂತ್ಕೊಂಡಿದ್ದಾನೆ. ಅದು ಹನುಮಂತ ದೇವರು. ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋದಾಗ ರಾವಣ ಕೇಳ್ತಾನೆ, ನೀನು ಯಾರು ಅಂತಂದು. ಅವಾಗ ಹೇಳುವಂತಹ ಅದ್ಭುತವಾಗಿರತಕ್ಕಂತಹ ಒಂದು ಸಂದೇಶ ಹನುಮಂತ ದೇವರು ಹೇಳ್ತಾರೆ. ದಾಸೋಹಂ ಕೋಸಲೇಂದ್ರಸ್ಯ. ದಾಸ ಎಂಬುವಂತಹ ಪದ ನೋಡ್ರಿ, ಸೇವಕ, ದಾಸ. ಶ್ರೀರಾಮಚಂದ್ರನ ಅಯೋಧ್ಯ ನಗರದ ಶ್ರೀರಾಮಚಂದ್ರನ ದಾಸ ನಾನು. ಕೌಶಲ್ಯ ದೇವಿಯ ಮಗನಾಗಿರತಕ್ಕಂತಹ ಶ್ರೀರಾಮಚಂದ್ರ ದೇವನ ದಾಸ ನಾನು ಅಂತ ಹೇಳ್ಕೊತಾನೆ. ಆ ದಾಸತ್ವ ಎಂಬುದೇನಿದೆ, ಭಗವಂತನ ದಾಸತ್ವ ಎಲ್ಲರಿಗೂ ಸಿಗುವುದಿಲ್ಲ ಅಂಥದ್ದು. ಅಂತಹ ಶ್ರೇಷ್ಠ ಹರಿದಾಸರ ಮೇಲೆ ಶ್ರೀರಾಮಚಂದ್ರ ಇವತ್ತು ಕೂತ್ಕೊಂಡು ನಮಗೆಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದ್ದಾನೆ. ಎಂಥ ವಾಯುದೇವರು ಅಂತಂದರೆ ಅಭಿಮಾನಾತಿ ದೋಷ ದೂರಾಣಂ ಅಂತ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ. ಅಭಿಮಾನಾದಿ ಏನೇನು ದೋಷಗಳಿದ್ದಾವೋ ಎಲ್ಲವೂ ದೋಷದಿಂದ ದೂರವಾಗಿರ್ತಕ್ಕಂಥವರು ಯಾರು ಅಂದರೆ ಹನುಮಂತ ದೇವರು, ವಾಯುದೇವರು. ವಾಯುದೇವರ ಅವತಾರ ಪುರುಷರು ಹನುಮಂತ ದೇವರು, ಭೀಮಸೇನ ದೇವರು ಮತ್ತು ಮಧ್ವಾಚಾರ್ಯರು. ಹನುಮ ಭೀಮ ಮಧ್ವ ಗುರುವೇ ನಂಬಿದೆ ನಿನ್ನ ಪ್ರಾಣ, ಗುರು ಮುಖ್ಯ ಪ್ರಾಣ ಎಂಬುವ ರೀತಿಯಲ್ಲಿ ಹೇಳದಂತೆ ಅಂತಹ ವಾಯುದೇವರೇ ಹನುಮಂತ ದೇವರು ಬೇರೆಯಲ್ಲ, ವಾಯುದೇವರು ಬೇರೆಯಲ್ಲ. ಅದಕ್ಕೆ ವರದೋ ವಾಯುವಾಹನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ. ವಾಯುವಾಹನ ವಾಯುಂ ಅಂಜನಾಪುತ್ರತ್ವೇನ ಅವತರ್ತುಂ ವಾಹಯತಿ ಪ್ರೇರಯತೀತಿ ವಾಯುವಾಹನ. ವಾಯುದೇವನನ್ನು ಅಂಜನಾದೇವಿ ಪುತ್ರನಾಗಿ ಅವತರಿಸುವಂತ ಪ್ರೇರಣೆ ಮಾಡಿದವನು. ಇನ್ನೊಂದು ಶ್ರೀನಿವಾಸ ಕಲ್ಯಾಣದಲ್ಲಿ ವಾಯುದೇವರ ಸೇವೆ ಏನು ಅಂತ ಹೇಳಿದರೆ, ವಾಯು ಅಶ್ವರೂಪೇಣ ವಾಹನಂ ಯಸ್ಯ ಸಹ ವಾಯುವಾಹನ. ವಾಯುದೇವನೇ ಶ್ರೀನಿವಾಸ ದೇವರಿಗೆ ಕುದುರೆಯಾಗಿ ಬಂದಿರ್ತಾರೆ. ಇಲ್ಲಿ ಹನುಮಂತನಾಗಿ ಭಗವಂತನಿಗೆ ವಾಹನನಾಗಿದ್ದಾನೆ. ಅದಕ್ಕೆ ಹನುಮ ಭೀಮ ಮಧ್ವ ಗುರುವೇ ನಂಬಿದೆ ನಿನ್ನ ಪ್ರಾಣ, ಮುಖ್ಯ ಪ್ರಾಣ. ಎಂಥ ವಾಯುದೇವರ ಮೇಲೆ ಶ್ರೀನಿವಾಸ ನಮ್ಮ ಶ್ರೀರಾಮಚಂದ್ರ ಕುಳಿತುಕೊಂಡು ಎಲ್ಲರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಎಂಥ ವಾಯುದೇವರು! ವಾಯು ರುಜಶ್ರೇಷ್ಠ, ವಾಯು ಪ್ರಧಾನ ಸಚಿವ, ವಾಯು ಅಚ್ಛಿನ್ನ ಭಕ್ತ, ವಾಯು ಬಹುರೂಪಿಣ.
ಹರಿಹಿ ರಥಿಕಃ ವಾಯು ಸಾರಥಿ. ನಿಜವಾಗಲೂ ಹಾಗೆ ಕಾಣಿಸ್ತಾ ಇದ್ದದ್ದು. ಭಗವಂತ ರಥಿಕ, ಇಲ್ಲಿ ವಾಯುದೇವರು ಸಾರಥಿಯಾಗಿದ್ದಾರೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ವಾಯು ಅಂದರೆ ಹನುಮಂತಹ ಏಕಾಂತ ಭಕ್ತ. ಶ್ರೀರಾಮಚಂದ್ರನ ಏಕಾಂತ ಭಕ್ತರು ಯಾರು ಅಂತಂದರೆ ಅದು ಹನುಮಂತ ದೇವರು. ಇವರು ಅಂದರೆ ವಾಯುದೇವರು ಸೃಷ್ಟಿಯ ಆದಿಯಲ್ಲಿ ಜಯಾಪತಿ ಸಂಕರ್ಷಣನಿಂದ ಹುಟ್ಟಿ ಬಂದವರು. ಇಂಥ ವಾಹನನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ಮುಂದೆ ನಮ್ಮ ಭಕ್ತರು, ಮಹಿಳಾ ಭಕ್ತರು ಏನಿದ್ದಾರೆ, ಕೋಲಾಟವನ್ನು ಆಡುತ್ತಾ ತಮಗೆ ಬಂದಿರತಕ್ಕಂತಹ ಸೇವೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದು ಮೈ ಮರೆತು ನರ್ತನ ಕೋಲಾಟವನ್ನು ಆಡುವುದು ಏನದಲ್ಲ, ಅದು ಭಗವಂತನಿಗೆ ಬಹಳ ಪ್ರೀತಿಕರವಾಗಿರತಕ್ಕಂಥದ್ದು. ಇಂತಹ ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಅಂತಂದರೆ ಭಗವಂತನ ಬಗ್ಗೆ ನಾವು ಸರಿಯಾಗಿ ಸ್ವರೂಪವನ್ನು ತಿಳಿದುಕೊಳ್ಬೇಕು. ಭಗವಂತನ ಬಗ್ಗೆ, ಶ್ರೀನಿವಾಸನ ಬಗ್ಗೆ ಸಂಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ಅಂತಹ ಲಕ್ಷ್ಮೀದೇವಿಗೆ ಹೇಳ್ತಾಳೆ, ನನ್ನಿಂದ ಆಗುವುದಿಲ್ಲ ಅಂತಂದು. ಅಚ್ಛಿನ್ನ ಭಕ್ತರಾಗಿರ್ತಕ್ಕಂತಹ ವಾಯುದೇವರೇ ಹೇಳ್ತಾರೆ, ಅದು ಸಾಧ್ಯವೇ ಇಲ್ಲ ಅಂತಂದು. ಅವನ ಅನುಗ್ರಹ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ. ಯಾಕೆ ಅನಂತ ಜೀವ ನಿಯಾಮಕರು, ಜೀವೋತ್ತಮರು, ಅನಂತ ರೂಪವುಳ್ಳವರು, ಭಗವತ್ ಕಾರ್ಯ ಸಾಧಕರು, ಪರಮ ದಯಾಳುಗಳು, ಕ್ಷಮಾ ಸಮುದ್ರರು ಆಗಿರತಕ್ಕಂತಹ, ಯಾಕಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ, ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರಭೂತಾನಾಂ ಸರ್ವದಾ ಸರ್ವ ವೈಷ್ಣವ ಮಂತ್ರ ಜಾಪಕಾನಾಂ. ಸದಾಕಾಲ ಸರ್ವ ವೈಷ್ಣವ ಮಹಾಮಂತ್ರಗಳ ಜಪ ಮಾಡುವವರು ಯಾರು ಅಂತಂದರೆ ನೋಡ್ರಿ, ವಾಯುದೇವರು ನಮಗೆ ವರವನ್ನು ಕೊಟ್ಟರು. ಎಲ್ಲರೂ ಈ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಾಯುದೇವರ ಬಲಹಸ್ತದಿಂದ ನಮಗೆ ವರವನ್ನು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅರ್ಚಕರು ಅದನ್ನು ನೋಡಿ ಬಹಳ ಆನಂದವನ್ನು ವ್ಯಕ್ತಪಡಿಸಿದರು. ಸರ್ವದಾ ಸರ್ವ ವೈಷ್ಣವ ಮಂತ್ರ ಜಾಪಕಾನಾಂ. ಇನ್ನೊಂದು ವಿಶೇಷ ಏನಂದರೆ, ಸಂಶಿಬ್ಧ ಸಪ್ತಕೋಟಿ ಮಹಾಮಂತ್ರಾಣಾಂ. ಸಪ್ತಕೋಟಿ ಮಹಾಮಂತ್ರಗಳ ಸಿದ್ಧಿಯನ್ನು ಪಡೆದವರು ಅಂದರೆ ಅದು ನಮ್ಮ ಹನುಮಂತ ದೇವರು, ವಾಯುದೇವರು. ವಾಯುದೇವರ ಅನುಗ್ರಹ ಇಲ್ಲದೇ ಇದ್ದರೆ ಯಾರೂ ಜಗತ್ತಿನಲ್ಲಿ ಇರಲಾರರು. ವಾಯುದೇವರ ಮುಖ್ಯ ಕೆಲಸ ಏನು ಅಂತಂದರೆ ಉಸಿರಾಟ. 21,600 ಹಂಸನಾಮಕ ಮಂತ್ರಗಳನ್ನು ಜಪ ಮಾಡುತ್ತಾ ಉಸಿರಾಟವನ್ನು ಆಡ್ತಾ ಇದ್ದಾರೆ. ಪ್ರತಿಯೊಂದು ಜೀವರಾಶಿಗಳಲ್ಲಿ ಇವರ ಅನುಗ್ರಹ ಇಲ್ಲದೆ ಏನೂ ನಮಗೆ ಸಾಧ್ಯವೇ ಇಲ್ಲ. ಸಾಧನ ಶರೀರವಿದು ನೀ ತೆಗೆದುಕೊಟ್ಟದ್ದು ವಾಯುದೇವರ ಅನುಗ್ರಹದಿಂದ, ವಾಯುದೇವರ ಒಂದು ಶಿಫಾರಸ್ಸಿನಿಂದ ನಮಗೆ ಮಾನವ ಶರೀರ ನಮಗೆ ಬಂದಿದೆ. ಅಂತಹ ವಾಯುದೇವರ ವಾಹನನಾಗಿ ವರದು ವಾಯುವಾಹನ ಎಂಬಂತೆ ವಾಯುದೇವರು ನಮಗೆ ಭಗವಂತನಲ್ಲಿ, ಶ್ರೀರಾಮಚಂದ್ರನಲ್ಲಿ ಭಕ್ತಿ ಬರಬೇಕು, ಶ್ರೀರಾಮಚಂದ್ರನ ಸ್ಮರಣೆ ಬರಬೇಕು ಅಂತಂದರೆ ಅದಕ್ಕೆ ಅನುಗ್ರಹ ಮಾಡತಕ್ಕಂಥವರು ಯಾರು ಅಂತಂದರೆ ಅದು ಹನುಮಂತ ದೇವರು, ವಾಯುದೇವರು. ಎಲ್ಲಿ ರಾಮನಿರ್ತಾನೋ, ಎಲ್ಲಿ ರಾಮಚಂದ್ರ ದೇವರ ಸ್ಮರಣೆ ಇರ್ತದೋ, ಎಲ್ಲಿ ರಾಮಚಂದ್ರ ದೇವರ ಭಜನೆ ಇರ್ತದೋ ಅಲ್ಲಿ ಹನುಮಂತ ದೇವರು ಬರ್ತಾರೆ. ವಾಯುದೇವರು, ಹನುಮಂತ ದೇವರು ಏನಿದ್ದಾರಲ್ಲ, ಮೂಲ ಗುರುಗಳು. ಭಗವಂತನ ಅನುಗ್ರಹವನ್ನು ಮಾಡಿಸುವವರು ಅಂತಂದರೆ ಅದು ಹನುಮಂತ ದೇವರು. ಆ ಹನುಮಂತ ದೇವರ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂತಹ ಸೀತಾಪತಿ ಶ್ರೀ ರಾಮಚಂದ್ರನ ಮಂಗಳಾರತಿಯನ್ನು ಅರ್ಚಕರು ಮಾಡ್ತಾ ಇದ್ದಾರೆ. ಎಲ್ಲರೂ ಭಕ್ತಿಯಿಂದ ಪರವಶರಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಂತಹ ಹನುಮಂತ ದೇವರು ನಮಗೆ, ಹನುಮಂತ ದೇವರ ಅನುಗ್ರಹ ಇಲ್ಲದೆ ನಾವು ಏನನ್ನೂ ಮಾಡಲಾರರು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟತ್ವಂ ಚ ಹನುಮತ್ ಸ್ಮರಣಾತ್ ಭವೇದ್. ಹನುಮಂತ ದೇವರ ಸ್ಮರಣೆ ಮಾತ್ರದಿಂದಲೇ ನಮಗೆ ಒಳ್ಳೆಯ ಬುದ್ಧಿ. ವಿದ್ಯಾರ್ಥಿಗಳು, ಸಣ್ಣ ಸಣ್ಣ ಮಕ್ಕಳುಗಳು, ಅವರಿಗೆ ಮನಸ್ಸು ಬಹಳ ಚಂಚಲವಾಗಿರುತ್ತದೆ. ವಾಯುದೇವರ ಅನುಗ್ರಹ ಆಯಿತು ಅಂತಂದರೆ ಒಳ್ಳೆಯ ಬುದ್ಧಿ ಬರ್ತದೆ. ಅಂದರೆ ಓದಲಿಕ್ಕೆ ಒಳ್ಳೆಯ ಬುದ್ಧಿ ಕೊಡ್ತಾರಂದರೆ ವಾಯುದೇವರು. ರಾಮಚಂದ್ರ ದೇವರ ರಾಮನಾಮ ಸ್ಮರಣೆ ಬರಲಿಕ್ಕೆ ನಮಗೆ ಒಳ್ಳೆಯ ಬುದ್ಧಿ ಬೇಕು ಅಂದರೆ ಅದು ವಾಯುದೇವರು, ಹನುಮಂತ ದೇವರ ಅನುಗ್ರಹ. ನೋಡಿ, ಹನುಮಂತ ದೇವರ ದರ್ಶನ ಮಾಡಿಸ್ತಾ ಇದ್ದಾರೆ. ಮಂಗಾಪುರ ಕಲ್ಯಾಣ ಶ್ರೀನಿವಾಸ ಬ್ರಹ್ಮೋತ್ಸವದಿಂದ ನೇರ ಪ್ರಸಾರದಲ್ಲಿ ನಾವಿದ್ದೇವೆ. ರಥೋಭಿಸ್ಸಹವಾದೆ ಅವಕ್ರಾನಂದ ಪ್ರವದೇರಮಿತ್ರ
क्षिणन्ति शत्रुघं रणभव्य रथवाहनगं अनामयत्रायुधं निहितमस्स वर्म तत्रारथमुपसत्मग विश्वाहावजगं सुमनस्य माना स्वादुषगं सतपितरो ताकृच्छ्रेश्रितः शक्तिवन्द चित्रसेना यशुबला अमृत सतो वीरा उरव रसागाः ब्राह्मणा सपितर न्यासशिवेनो द्यावावृति अनेकसा पूषाणप्प धृतावृतो रक्षाभागिर्न ಓಂ ನಮೋ ವೆಂಕಟೇಶಾಯ. ವಾಯು ವಾಹನನಾಗಿ ಅಂದರೆ ಹನುಮಂತ ವಾಹನನಾಗಿ ಶ್ರೀರಾಮಚಂದ್ರ ದೇವರ ಮುಂದೆ ನಮ್ಮ ಭಜನಾ ಮಂಡಳಿ ತಾಯಂದಿರು ನರ್ತನ ಸೇವಾ ಕೋಲಾಟ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನೋಡುವುದೇ ಒಂದು ಆನಂದ. ಭಗವಂತನ ಭಕ್ತರ ನೋಡುವುದೇ ಒಂದು ಆನಂದ. ಅದರಂತೆ ಭಗವಂತನ ಶ್ರೇಷ್ಠ ಹರಿದಾಸರಾಗಿರ್ತಕ್ಕಂತಹ ಹನುಮಂತ ದೇವರು ಸರ್ವಜ್ಞ ಶಿರೋಮಣೀನಾಂ ಅಂತ ಶಬ್ದ ಪ್ರಯೋಗವನ್ನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳವರು. ಅಶೇಷ ಗುರುವಂತರ್ಯಾಮಿಣಾಂ ಸದಾ ಭಗವತ್ ಪರಾಣಾಂ, ಯಾವಾಗಲೂ ಕೂಡ ಭಗವಂತನ ಸೇವೆಗೆ ತಮ್ಮ ಮೀಸಲಾಗಿರ್ತಕ್ಕಂಥವರು. ಭಗವತೋನ್ಯತ್ರ ಸರ್ವವಸ್ತುಷು ಮನಸ್ಸಂಗರಹಿತಾನಾಂ, ಯಾವುದೇ ಇತರ ಸಮಸ್ತ ವಸ್ತುಗಳ ಆಸಕ್ತಿ ರಹಿತರು ಅಂತಂದರೆ ಹನುಮಂತ ದೇವರು ಒಂದೇ. ಎಲ್ಲವೂ ಕೂಡ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವಂತನ ಸೇವೆ ಒಂದು ಬಿಟ್ಟರೆ ಬೇರೆ ಏನೇನೇನೂ ಅಪೇಕ್ಷೆ ಪಡದೇ ಇರತಕ್ಕಂತಹ ಒಂದು ವ್ಯಕ್ತಿ ಅಂತಂದರೆ ಅದು ಹನುಮಂತ ದೇವರು ಅಂತ ಹೇಳಬಹುದು. ನಾ ಮೊದಲಿಗೆ ಹೇಳಿದೆ, ಬುದ್ಧಿರ್ಬಲಂ ಯಶೋಧೈರ್ಯಂ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಒಳ್ಳೆಯ ಬುದ್ಧಿ ಬೇಕು. ವಿದ್ಯಾ ಬರಬೇಕು ಅಂದರೆ ಬುದ್ಧಿ ಇದ್ರೇ ವಿದ್ಯಾ. ಅಂತಹ ಒಳ್ಳೆಯ ಬುದ್ಧಿಯನ್ನು ಕೊಡ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ, ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿ ಶೋಧಕೇನ. ಪ್ರತಿದಿನವೂ ಪ್ರತಿ ಕ್ಷಣವೂ ಅಂಧಃಕರಣದಲ್ಲಿರುವ ರಾಗ ದ್ವೇಷ ರೂಪವಾದ ಮಲವನ್ನು ಕಳೆದು ಒಳ್ಳೆಯ ಬುದ್ಧಿಯನ್ನು ಕೊಡ್ತಕ್ಕಂಥ ಮಹಾನ್ ಭಾವರು ಯಾರು ಅಂತಂದರೆ ಅಂತ ಹನುಮಂತ ದೇವರು. ಆ ಹನುಮಂತ ದೇವರ ವಾಹನನಾಗಿ ಅಂದರೆ ಹನುಮಂತ ದೇವರ ಒಳಗೆ ಇರತಕ್ಕಂತಹ ಆ ಜೀವೋತ್ತಮರ ಒಳಗಿರ್ತಕ್ಕಂತಹ ರಾಮಚಂದ್ರ ದೇವರು ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ. ಎಂಥ ರಾಮ! ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಗೋಪಾಲದಾಸರು ಹೇಳುವಂತಹ ಅಮೃತವಾಣಿ. ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ರಾಮನಾಮ ಯಾರು ಜಪವನ್ನು ಮಾಡ್ತಾರೆ ಅವರಿಗೆ ಉಂಟೆ ಸಂಸಾರದ ಭವದ ಬಂಧನ ಉಂಟೆ ಎಂಬುದನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಪುರಂದರದಾಸರು ಹೇಳಿದರು, ರಾಮ ಮಂತ್ರವ ಜಪಿಸೋ ಹೇ ಮನುಜ. ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ. ಎಷ್ಟು ಸುಂದರ ನೋಡ್ರಿ. ಬೇರೆ ಯಾವ ಮಂತ್ರಗಳು ಬೇಕಾಗಿಲ್ಲಂತೆ, ಎಲ್ಲ ಮಂತ್ರಗಳು ರಾಮಚಂದ್ರ ದೇವರ ಮಂತ್ರದಲ್ಲಿ ಅಡಗಿದೆ ಅಂತೆ. ಅದಕ್ಕೆ ಆ ಉದ್ದೇಶದಿಂದ ಯಾವ ಮಂತ್ರವನ್ನು ಜಪ ಮಾಡಿದರೆ ಎಲ್ಲ ಮಂತ್ರಗಳ ಸಿದ್ಧಿ ಬರ್ತದೋ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ. ಸೋಮಶೇಖರ ತನ್ನ ಸತಿಗೆ ಬೆಳೆದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ. ಅಂಥ ಶ್ರೇಷ್ಠ ಹರಿದಾಸರ ಹನುಮಂತ ದೇವರ ವಾಹನನಾಗಿ ನಮಗೆ ನಮ್ಮ ಮುಂದೆ ದರ್ಶನವನ್ನು ಕೊಡ್ತಾ ಇದ್ದಾನಲ್ಲ. ಮತ್ತು ಹನುಮಂತ ದೇವರ ಒಂದು ದಾಸತ್ವ ಹೇಗಿರಬಾರ್ದು. ನಿಜವಾದ ರಾಮ ನಿನ್ನ ದಾಸ್ಯವೆಲ್ಲೋ ನಾನೆಲ್ಲಿ ಹೇನು. ದಾಸರು ಅಂದರೆ ಅದು ಹನುಮಂತ ದೇವರೇ. ಮಿಕ್ಕಿದರೆಲ್ಲೂ ಕೆಲ ಆಭಾಸರು ಆಗ್ತಾರಷ್ಟೇ ಹೊರತು ದಾಸರು ಎಂಬುವಂತಹ ಕರೆಸಿಕೊಳ್ಳೋರು ಏಕೈಕ ವ್ಯಕ್ತಿಗಳು ಅಂತಂದರೆ. ಯಾಕೆ ಒಂದು ನಮ್ಮ ವಿಜಯದಾಸರು ಸುಳಾದಿಯಲ್ಲಿ ಹೇಳ್ತಾರೆ, ಹರಿದಾಸನಾದರೆ ಹೀಗಿರಬೇಕು ಅಂತ. ಹನುಮಂತ ದೇವರ ಥರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ನರಲೋಕದ ಚಿಂತೆ ಬಿಟ್ಟಿರಲು ಬೇಕು. ನರಲೋಕದ ಚಿಂತೆ ಬಿಟ್ಟಿರಲು ಬೇಕು ಅಂತಂದರೆ ನಾವು ಕೆಟ್ಟ ಆಲೋಚನೆಗಳನ್ನು ಕೆಟ್ಟ ಕೆಲಸಗಳನ್ನು ಯಾವತ್ತೂ ಸರ್ವದಾ ಮಾಡಬಾರ್ದು ಅಂತ ಅರ್ಥ. ಇಂದು ನಾಳೆಗೆ ಎಂಬ ಯೋಚನೆಯ ಬಿಡಬೇಕು. ಹರಿದಾಸನಾದರೂ ಹೀಗಿರಬೇಕಂತೆ. ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಲೂ ಬೇಕು.
ನಮ್ಮ ಭಜನಾ ಮಂಡಳಿ ತಾಯಿಯಂದರು ಕೋಲಾಟವನ್ನು ಆಡ್ತಾ ಇದ್ದಾರೆ ನೋಡಿ. ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಲು ಬೇಕು, ಬಂದದ್ದೆಲ್ಲ ಬರಲಿ ಈಗಲೇ ಎನ್ನಬೇಕು. ಅದು ಹನುಮಂತ ದೇವರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಬಂದದ್ದೆಲ್ಲ ಬರಲಿ ಈಗಲೇ ಎನ್ನಬೇಕು, ಅಂದವರು ನಮಗೆ ಬಂಧುಗಳು ಎನ್ನಬೇಕು. ಯಾರು ಏನಾದರೂ ನಮಗೆ ಅವಮಾನ ಮಾಡಿದರೆ, ನಮಗೆ ಬೈದರೆ, ಅದು ಎಲ್ಲವೂ ಕೂಡ ನಮಗೆ ಬಂಧುಗಳು ಅಂತ ಅವರು ಒಳ್ಳೆಯದಕ್ಕೆ ಹೇಳಿದ್ದಾರೆ, ಭಗವಂತ ನುಡಿಸಿದ್ದಾನೆ ಎಂಬ ಅನುಸಂಧಾನವನ್ನು ಮಾಡಿಕೊಳ್ಬೇಕಂತ. ಈ ರೀತಿ ನಮಗೆ ಸಾಧ್ಯ ಇಲ್ಲ. ಯಾಕಂದರೆ ನಮಗೆ ಅಹಂಭಾವ ಎಂಬುದೇನದಲ್ಲ, ಅದು ಇಗೋ ಎಂಬುದೇನದಲ್ಲ. ಯಾರಾದರೂ ಏನಾದರೂ ಅಂದರೆ ನಮಗೆ ಬರೋದೇ ಕೋಪ. ಕೋಪ ಮನಸ್ಸಿಗೆ ಯಾವಾಗ ಬಂತು ಆವಾಗ ನಮಗೆ ಒಂದು ರೀತಿಯಿಂದ ದೇಹವೇ ಮೈಲಿಗಾಗಿ ಬಿಡ್ತದಂತೆ. ಯಾವಾಗಲೂ ಶುದ್ಧಿಯಾಗಿರಬೇಕು, ದೇಹ ಶುದ್ಧಿ ಇರಬೇಕು, ಮನಸ್ಸು ಶುದ್ಧಿ ಇರಬೇಕು, ಅಂತರಂಗ ಶುದ್ಧಿ ಯಾವಾಗಲೂ ಇರಬೇಕು. ಈ ಹನುಮಂತನ ವಾಹನನಾಗಿರತಕ್ಕಂತಹ ಉತ್ಸವವನ್ನು ನೋಡುವಂತಹ ಭಕ್ತಾದಿಗಳು ಲಕ್ಷೋಪಲಕ್ಷ ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೈ ಮರೆತು ನರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ, ಕೋಲಾಟವನ್ನು ಆಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಹನುಮಂತ ವಾಹನನಾಗಿ ಶ್ರೀರಾಮಚಂದ್ರ ಬರ್ತಾ ಇದ್ದಾನೆ. ಆ ಮನೋಹರವಾಗಿರ್ತಕ್ಕಂತಹ ನೋಡುವಂತಹ ನಮ್ಮ ಕಣ್ಣುಗಳೇ ನಮಗೆ ಅನಂತ ಕೋಟಿ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಈ ದೃಶ್ಯವನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇನ್ನೊಂದು ಹೇಳ್ತಾರೆ, ಶ್ರೀರಾಮಚಂದ್ರ ದೇವನ ದಾಸನಾಗಲಿಕ್ಕೆ ಅರ್ಹತೆಗಳು ಏನು ಅಂದರೆ ಬಿಂಬ ಮೂರುತಿಯ ಹೃದಯದಲ್ಲಿ ನಿಲ್ಲಿಸಲೇಬೇಕು ಅಂತ ಹೇಳ್ತಾರೆ. ಅದು ನಮಗೆ ಪಿಂಡಾಂಡದೊಳಗೆ ಗಂಡನ ಕಾಣದೆ ಅಂತ ಪುರಂದರದಾಸರು ಹೇಳುವಂತಹ ಮಾತು ನಮಗೆ ನೆನಪಾಗುತ್ತೆ. ಚಿಂತನೆಯನ್ನೇ ಮಾಡಬೇಕಂತ. ಪಿಂಡಾಂಡದಲ್ಲಿ ಬಿಂಬರೂಪಿ ಚಿಂತನ, ಅಲ್ಲಿ ಕಾಣುವಂತಹ ಶ್ರೀರಾಮಚಂದ್ರ ನಮ್ಮ ಒಳಗಿರ್ತಕ್ಕಂತಹ ಭಗವಂತ ಇಬ್ಬರು ಒಂದೇ ಎಂಬುವಂತಹ ಚಿಂತನೆಯನ್ನು ಬರಬೇಕು. ಪಿಂಡಾಂಡ ಚಿಂತನೆ ಬಹಳ ಕಷ್ಟ ಅಂತಂದು, ಜನ್ಮಾಂತರದ ಒಂದು ಸಾಧನೆ ಇದ್ದರೆ ಮಾತ್ರ ಅದು ಬರಲಿಕ್ಕೆ ಸಾಧ್ಯ ಆಗುತ್ತಂತೆ. ಅಂತಹ ಶ್ರೀರಾಮಚಂದ್ರ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ನಿಮಗೆ ಬಿಂಬರೂಪಿ ಚಿಂತನೆ ಬಹಳ ಕಷ್ಟ, ನಾನೇ ಬಂದಿದ್ದೀನಿ ನೋಡು ಎಂಬುವ ರೀತಿಯಲ್ಲಿ ನಮಗೆ ತೋರಿಸ್ತಾ ಇದ್ದಾನೆ. ಅದಕ್ಕೆ ಶ್ರೀನಿವಾಸ ದೇವರು ನಮಗೆ ಎಷ್ಟು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಒಂದು ರೂಪದಿಂದ ಅನುಗ್ರಹವನ್ನು ಮಾಡ್ತಾ ಇಲ್ಲ, ಅನೇಕ ರೂಪದಿಂದ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಒಟ್ಟು ಪ್ರಧಾನವಾಗಿರ್ತಕ್ಕಂತಹ ರೂಪಗಳು ದಶಾವತಾರಗಳು ಅಂತ ಹೇಳುವುದರಲ್ಲಿ ಏನು ಹೇಳ್ತೀವಲ್ಲ, ಅದರಲ್ಲಿ ಈ ರಾಮಚಂದ್ರ ರೂಪ ಎಂಬುವಂಥದ್ದು ದಶಾವತಾರಗಳಲ್ಲಿ ಒಂದು ರೂಪ. ಒಂದೊಂದು ರೂಪವೂ ಕೂಡ ನಮಗೆ ಒಂದೊಂದು ಅನುಗ್ರಹವನ್ನು ಮಾಡ್ತಾವಂತೆ. ಇದನ್ನು ಸುಳಾದಿಯಲ್ಲಿ ವಿಜಯಪ್ರಭುಗಳು ಹೇಳುವಂತಹ ಮಾತು ಬಹಳ ಸುಂದರ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ರೂಪಗಳು ಏನಿದ್ದಾವಲ್ಲ, ಒಂದೊಂದು ರೂಪಗಳು ಒಂದೊಂದು ನಮಗೆ ಅಭೀಷ್ಟಗಳನ್ನು ಕೊಡ್ತಾವಂತೆ. ಚಿಂತನೆ ಮಾಡಿದರೆ ನಮಗೆ ಅನಿಷ್ಟಗಳನ್ನು ಪರಿಹಾರವನ್ನು ಮಾಡ್ತಾರಂತೆ. ಅದರಲ್ಲಿ ವಿಜಯದಾಸರ ಮಾತಿನಲ್ಲೇ ನಾವು ಹೇಳುವ ಪ್ರಯತ್ನವನ್ನು ಮಾಡೋಣ. ನಿನ್ನ ಮತ್ಸ್ಯ ರೂಪ ಎನ್ನ ಅರಿಷ್ಟವ ಕಳೆಯಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನಿನ್ನ ಮತ್ಸ್ಯ ರೂಪ ಎನ್ನ ಅರಿಷ್ಟವ ಕಳೆಯಲಿ, ನಿನ್ನ ಕೂರ್ಮ ರೂಪ ಎನ್ನ ಭಾರ ವಹಿಸಲಿ. ನಿನ್ನ ಕೂರ್ಮ ರೂಪ ಏನಿದೆಯಲ್ಲ, ನನ್ನ ಸಂಸಾರದ ಭಾರವನ್ನು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಎಷ್ಟು ಸುಂದರ ನೋಡ್ರಿ, ಎಷ್ಟು ಸುಂದರ ಚಿಂತನೆಯನ್ನು ವಿಜಯಪ್ರಭುಗಳು ಕೊಡ್ತಾರೆ. ನಿನ್ನ ಮತ್ಸ್ಯ ರೂಪ ಎನ್ನ ಅರಿಷ್ಟವ ಕಳೆಯಲಿ. ಒಂದಕ್ಕೊಂದು ಭೇದ ಇಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಈ 10 ಅವತಾರಗಳಲ್ಲಿ ಒಂದಕ್ಕೊಂದು ಭೇದ ಚಿಂತನೆಯನ್ನು ಮಾಡಬಾರ್ದು. ಶ್ರೀನಿವಾಸನೂ ಬೇರೆಯಲ್ಲ, ಶ್ರೀರಾಮಚಂದ್ರನೂ ಬೇರೆಯಲ್ಲ. ಶ್ರೀನಿವಾಸನ ಧ್ಯಾನ ಮಾಡಿದರೆ ಶ್ರೀರಾಮಚಂದ್ರನ ಧ್ಯಾನ ಮಾಡಿದಂತೆ. ಆದರೆ ಒಂದೊಂದು ರೂಪಕ್ಕೆ ಒಂದೊಂದು ಅನುಗ್ರಹ ಮಾಡುವಂತಹ ಭಗವಂತ ಸಂಕಲ್ಪವನ್ನು ಮಾಡಿದ್ದಾನೆ. ನಿನ್ನ ಮತ್ಸ್ಯ ರೂಪ ಎನ್ನ ಅರಿಷ್ಟವ ಕಳೆಯಲಿ, ನಿನ್ನ ಕೂರ್ಮ ರೂಪ ಎನ್ನ ಭಾರ ವಹಿಸಲಿ, ನಿನ್ನ ವರಹ ರೂಪ, ವರಹಸ್ವಾಮಿಯಲ್ಲಿದ್ದ ನೋಡ್ರಿ, ತಿರುಮಲೆಯಲ್ಲಿ ವರಹಸ್ವಾಮಿ, ಸ್ವಾಮಿ ಪುಷ್ಕರಣಿ ತೀರದಲ್ಲಿರತಕ್ಕಂತಹ ವರಹಸ್ವಾಮಿ, ನಿನ್ನ ವರಹ ರೂಪ ಎನಗೆ ವರವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ವಿಜಯದಾಸರು. ಎಷ್ಟು ಸುಂದರ, ಎಷ್ಟು ಸುಂದರ. ಇನ್ನು ನೋಡ್ರಿ, ನರಸಿಂಹ ರೂಪ, ನಿನ್ನ ನರಮೃಗ ರೂಪ ಎನ್ನ ಅರಿಗಳ ಶೀಳಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿನ್ನ ವಾಮನ ರೂಪ ಎನ್ನಿಂದ ಸೇವೆ ಕೊಳ್ಳಲಿ. ನೋಡಿ, ಇಷ್ಟೆಲ್ಲ ಭಕ್ತಾದಿಗಳಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನಲ್ಲ ಶ್ರೀನಿವಾಸ ಪರಬ್ರಹ್ಮ, ದೇವೋತ್ತಮ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ. ನಿನ್ನ ವಾಮನ ರೂಪ ಎನ್ನಿಂದ ಸೇವೆ ಕೊಳ್ಳಲಿ ಎಂಬುವಂತಹ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ವಿಜಯದಾಸರು. ಇನ್ನು ನಿನ್ನ ಭಾರ್ಗವ ರೂಪ, ಪರಶುರಾಮ ರೂಪ, ನಿನ್ನ ಭಾರ್ಗವ ರೂಪ ಎನ್ನ ಅಷ್ಟಮದ ಕಡಿಯಲಿ ಅಂತ ಹೇಳ್ತಾರೆ. ಮದಗಳು ಎಂಬುವಂಥದ್ದು ಏನಿದೆಯಲ್ಲ, ಅಷ್ಟಮದಗಳನ್ನು ನಮಗೆ ಅದನ್ನು ನಮಗೆ
ಪರಿಹಾರವನ್ನು ಮಾಡು ಎಂಬ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿನ್ನ ರಾಮರೂಪ, ಇಲ್ಲಿ ರಾಮಚಂದ್ರ ದೇವರು ಬಂದರು. ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ. ನಿನ್ನ ರಾಮರೂಪ ಎನ್ನ ಸ್ಮರಣೆಗೆ ಒದಗಲಿ ಎಂಬುವಂಥದ್ದು ಮಾತು ಹೇಳ್ತಾರೆ ವಿಜಯದಾಸರು. ನಿನ್ನ ರಾಮರೂಪ ಎನ್ನ ಸ್ಮರಣೆಗೆ ಒದಗಲಿ. ತಿಳಿಯದೋ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ, ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಕೊಳೆವ ನೀರೊಳು ಗೆಲ್ಲುವ ಮೋರಯ, ನೆಲವ ನೋಡುವ ಸುಳಿವ ಕಂಬದಿ, ಇಳೆಯ ನಳಿಯುವ ಬಳಿರೆ ಭಾರ್ಗವ, ಖಳನ ಛೇದಿಸಿ ಕೊಳ್ಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು, ಭಯದಳದ ಬಹು ಹವಣೆಗಾರನೆ ತಿಳಿಯದೋ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ, ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಆರುಬಲ್ಲರು ನಿನ್ನ ಶ್ರೀಲಕುಮಿ, ಮನಸ್ಸಿಗೆ ತೋರುವೆಯೋ ಪರಬೊಮ್ಮ. ಉಳಿದವರು ಬಲ್ಲರೆ ನೀರಜಾಸನ ಬೊಮ್ಮ, ಇದು ನಿನ್ನ ಮರ್ಮ. ನೀರೊಳಗೆ ಮನೆ ಭಾರ ಬೆನ್ನಲಿ ಕೊರೆದಾಡಿಯ ನಾರಸಿಂಹನೆ, ಭೂಮಿ ಬೇಡಿದ ಧೀರ ಪುರುಷನೆ, ಪರಿಬಂಧನ ಮಾರ ಜನಕನೆ, ಹರೆಯರ ವ್ರತ ಬಳಿದು ಕುದುರೆಯ ನೇರಿ ಮೆರೆಯುವ ಸುಂದರಾಂಗನೆ. ತಿಳಿಯದೋ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ, ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ವೃಕನವಾಯು ಸಖನ ಸಲಹಿದೆ ನೀನು, ಭಕುತಿಯಿಂದಲೇ ತುತಿ ಪರಿಗೆ ಸುರಧೇನು, ಸುರಕಾಮಧೇನು. ನಿಖಿಳ ವೇದೋದ್ಧಾರ ಗಿರಿಧರ, ಅಖಿಳ ಭೂಮಿಯ ತಂದ ನರಹರಿ, ಯುಕುತಿಯಲಿ ನೆಲ ನಳಿದ ಭಾರ್ಗವ, ಮುಕುತಿಗೋ ಸುಗ ಫಲವ ಸವಿದನೆ, ರುಕುಮನನು ಜಯ ರಮಣ ಚೋದ್ಯನೆ, ಲಕುಮಿ ರಮಣನೆ ಕಲ್ಕಿ ರೂಪಿಯ. ತಿಳಿಯದೋ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ, ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ.
ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ ನಾ ಪಾಡಿ ಪೊಗಳಲು ಪನ್ನಗಾದಿಪನಲ್ಲ ನೀನರಿಯಲಿಲ್ಲ ಕಣ್ಣು ಮುಚ್ಚದೆ ಬೆನ್ನು ತೋರುವಿ ಮಣ್ಣ ಕೆದರುವಿ ಚಿನ್ನಗೊಲಿದನೆ ಸಣ್ಣ ವಾಮನ ಅಣ್ಣ ರಾಮನೆ ಪುಣ್ಯ ಪುರುಷನೆ ಬನ್ನ ಬಡಕನೆ ಹೆಣ್ಣುಗಳ ವ್ರತ ಕೆಡಿಸಿ ತೇಜಿಯ ಬೆನ್ನನೇರಿದ ವ್ಯಾಸ ವಿಠಲ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಕೊಳ್ಳೆವ ನೀರೊಳು ಗೆಲ್ಲುವ ಮೋರಯ ನೆಲವ ನೋಡುವ ಸುಳಿವ ಕಂಬದಿ ಇಳೆಯ ನಳಿಯುವ ಬಳಿರೆ ಭಾರ್ಗವ ಖಳನ ಛೇದಿಸಿ ಕೊಳ್ಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಬಹು ಹವಣೆಗಾರನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ತಿರುಪತಿಯ ವೆಂಕಟ ತಿರುಪತಿಯ ವೆಂಕಟ. ಓಂ ನಮೋ ವೆಂಕಟೇಶಾಯ. ದಶಾವತಾರಗಳ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಮತ್ಸ್ಯರೂಪ, ಕೂರ್ಮರೂಪ, ವರಾಹರೂಪ, ನರಸಿಂಹರೂಪ, ವಾಮನ ರೂಪ, ಭಾರ್ಗವ ರೂಪ. ನಿನ್ನ ಭಾರ್ಗವ ರೂಪ ಎನ್ನ ಅಷ್ಟಮದ ಕಡಿಯಲಿ. ನೋಡ್ರಿ, ಮಕ್ಕಳು ಕೋಲಾಟವನ್ನು ಆಡ್ತಾ ಇದ್ದಾರೆ. ಇತ್ತ ಕಡೆ ಭಜನಾ ಮಂಡಳಿ ತಾಯಿಯಂದಿರು, ಆ ಕಡೆ ಪುರುಷರು ಮೈ ಮರೆತು ಹನುಮಂತ ದೇವರೇ ಶ್ರೇಷ್ಠ ದಾಸರು, ಆ ಶ್ರೇಷ್ಠ ದಾಸರ ಒಡೆಯನಾಗಿರತಕ್ಕಂತಹ ಶ್ರೀರಾಮಚಂದ್ರನ ಮುಂದೆ ತನ್ಮಯರಾಗಿ ಭಗವನ್ನಾಮ ಸ್ಮರಣೆಯನ್ನು ಮಾಡ್ತಾ ನರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ, ಕೋಲಾಟವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಆನಂದ ಪರವಶರಾಗಿ ತಮ್ಮಲ್ಲೇ ತಾವು ಮೈ ಮರೆತು ಈ ಭಜನೆಯನ್ನು ಮಾಡ್ತಾ ಇದ್ದಾರಲ್ಲ, ಇದು ಭಗವಂತನಿಗೆ ಆ ಭಕ್ತಿ ಎಂಬುವಂಥದ್ದು ಏನಿದೆಲ್ಲ ಅದು ಬಹಳ, ಅದು ಯಾಕಂದರೆ ಭಕ್ತಿಗೆ ಮಾತ್ರ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಇಲ್ಲಿ ದಶಾವತಾರ ಹೇಳುವಾಗ ನಿನ್ನ ರಾಮರೂಪ ಎನ್ನ ಸ್ಮರಣೆಗೆ ಒದಗಲಿ ಎಂಬುವಂತಹದ್ದು ವಿಜಯದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದರೆ ಅಂತ್ಯಕಾಲದಲ್ಲಿ ರಾಮ ಕೃಷ್ಣ ಅಂತ ನಾವೇನು ಸ್ಮರಣೆಯನ್ನು ಮಾಡಬೇಕು ಅಂತಂದು ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಾ ಇದ್ದೀವಲ್ಲ, ನಿನ್ನ ರಾಮರೂಪ ಎನ್ನ ಸ್ಮರಣೆಗೆ ಒದಗಲಿ, ಎನ್ನ ಸ್ಮರಣೆ ಒದಗಲಿ. ಇನ್ನು ಕೃಷ್ಣರೂಪ, ನಿನ್ನ ಕೃಷ್ಣರೂಪ ಎನ್ನ ಅಭೀಷ್ಟವ ನೀಯಲಿ ಅಂತ ಹೇಳ್ತಾರೆ. ನನ್ನ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಲಿ ನಿನ್ನ ಕೃಷ್ಣರೂಪ ಅಂತ ಶ್ರೀನಿವಾಸ ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಿನ್ನ ಬೌದ್ಧ ರೂಪ ಎನ್ನ ವಿಷಯ ಬಿಡಿಸಲಿ, ಅಂದರೆ ಸಂಸಾರವನ್ನು ಕೆಟ್ಟ ಕೆಟ್ಟ ಆಲೋಚನೆಗಳನ್ನೆಲ್ಲ ದೂರ ಮಾಡಲಿ. ನಿನ್ನ ಕಲ್ಕಿ ರೂಪ ಎನ್ನ ಮನವು ನಿಲ್ಲಿಸಲಿ ಎಂಬುದನ್ನು ಹೇಳ್ತಾರೆ. ನನ್ನ ಮನಸ್ಸು ಬಹಳ ಚಂಚಲ, ಮನಸ್ಸಿನ ಚಂಚಲವನ್ನು ತೊಲಗಿಸಿ ಪಾದವನಜದಲ್ಲಿ ಸಂಯೋಜಿತವಾಗಿ ಶ್ರೀನಿವಾಸ ದಯಾನಿಧೇ ನಿನ್ನ ಕಲ್ಕಿ ರೂಪ ಎನ್ನ ಮನವು ನಿಲ್ಲಿಸಲಿ. ನೋಡ್ರಿ ಎಷ್ಟು ಸುಂದರ. ದಶಾವತಾರಗಳಲ್ಲಿ ನಿನ್ನ ಮತ್ಸ್ಯರೂಪ ಎನ್ನ ಅರಿಷ್ಟವ ಕಡಿಯಲಿ, ನಿನ್ನ ಕೂರ್ಮರೂಪ ಎನ್ನ ಭಾರ ವಹಿಸಲಿ, ನಿನ್ನ ವರಹ ರೂಪ ಎನಗೆ ವರವಾಗಲಿ, ನಿನ್ನ ನರಮೃಗ ರೂಪ ಎನ್ನ ಅರಿಗಳ ಶೀಳಲಿ, ನಿನ್ನ ವಾಮನ ರೂಪ ಎನ್ನಿಂದ ಸೇವೆ ಕೊಳ್ಳಲಿ, ನಿನ್ನ ಭಾರ್ಗವ ರೂಪ ಎನ್ನ ಅಷ್ಟಮದ ಕಡಿಯಲಿ, ನಿನ್ನ ರಾಮರೂಪ ಎನ್ನ ಸ್ಮರಣೆ ಒದಗಲಿ, ನಿನ್ನ ಕೃಷ್ಣ ರೂಪ ಎನ್ನ ಅಭೀಷ್ಟಯ ನೀಗಲಿ, ನಿನ್ನ ಬೌದ್ಧ ರೂಪ ಎನ್ನ ವಿಷಯ ಬಿಡಿಸಲಿ, ನಿನ್ನ ಕಲ್ಕಿ ರೂಪ ಎನ್ನ ಮನವು ನಿಲ್ಲಿಸಲಿ ನಿನ್ನಲ್ಲಿ. ಭಗವಂತ, ನಿನ್ನಲ್ಲಿ ನನ್ನ ಮನಸ್ಸನ್ನು ದೃಢಭಕ್ತಿ ನಿನ್ನಲ್ಲಿ ಬೇಡಿ. ಎಷ್ಟು ಸುಂದರ ಪುರಂದರದಾಸರು ಪ್ರಾರ್ಥನೆ ಮಾಡ್ತಾರೆ. ದೃಢಭಕ್ತಿ ನಿನ್ನಲ್ಲಿ ಬೇಡಿ. ನಾವೇನು ಬೇಡಬಾರ್ದು ಅಂತೆ, ಭಗವಂತ ನಿನ್ನಲ್ಲಿ ಭಕ್ತಿ ಕೊಡುವಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕಂತ. ಭಗವಂತನಲ್ಲಿ ಭಕ್ತಿ ಬರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಅದು ಅವನೇ ಕೊಡಬೇಕು, ಅವನೇ ಅನುಗ್ರಹ ಮಾಡಬೇಕು. ಶ್ರೇಷ್ಠ ಹರಿದಾಸರಾಗಿರ್ತಕ್ಕಂತಹ ವಾಯುದೇವರು ಅನುಗ್ರಹ ಮಾಡಿದರೆ, ಹನುಮಂತ ದೇವರು ಅನುಗ್ರಹ ಮಾಡಿದರೆ ಮಾತ್ರ ಶ್ರೀರಾಮಚಂದ್ರ ದೇವರಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ.
ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗೆರಗುವೆನಯ್ಯ ಅನುದಿನ ಪಾಡಿ. ಎಷ್ಟು ಸುಂದರ ನೋಡ್ರಿ. ಅದಕ್ಕೆ ನಿನ್ನ ಕಲ್ಕಿ ರೂಪೆಯನ್ನು ಮನವು ನಿಲ್ಲಿಸಲಿ, ನಿನ್ನ ಅನಂತ ರೂಪ ಇದೆಯಲ್ಲ. ನಾವು ದಶಾವತಾರಗಳಲ್ಲಿ ಹೇಳಿದ್ವಿ, ವಿಜಯದಾಸರು ಹೇಳಿದರು. ಇಷ್ಟು ತೃಪ್ತಿ ಆಗಲಿಲ್ಲ ವಿಜಯದಾಸರು. ಮುಂದೆ ಒಂದು ಸಾಲು ಹೇಳ್ತಾರೆ, ನಿನ್ನ ಅನಂತ ರೂಪ ಎನ್ನನ್ನು ಉದ್ಧರಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ನಮ್ಮ ದೇಹ ಇದೆಯಲ್ಲ, ಇದು ಒಂದು ದೊಡ್ಡ ಕ್ಷೇತ್ರ. ಇದರಲ್ಲಿ ಪಿಂಡಾಂಡ ಚಿಂತನೆ. ಈ ದೇಹದಲ್ಲಿ ಅನಂತ ರೂಪದಿಂದ ಭಗವಂತನಿದ್ದಾನೆ, ಬ್ರಹ್ಮಾಂಡದಲ್ಲಿ ಇದ್ದಾನೆ. ಹೊರಗೆ ಮತ್ತು ಒಳಗೆ ಅನಂತ ರೂಪದಿಂದ ಭಗವಂತ ನಿಂತುಕೊಂಡು ನಮ್ಮಲ್ಲಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ನಿನ್ನ ಅನಂತ ರೂಪ ಎನ್ನನ್ನು ಉದ್ಧರಿಸಲಿ. ಚಿನ್ಮಯ ಮೂರ್ತಿ ಗೋಪಾಲ ವಿಠಲ. ಗೋಪಾಲದಾಸರು ಪ್ರಾರ್ಥನೆ ಮಾಡ್ತಾರೆ, ಚಿನ್ಮಯ ಮೂರ್ತಿ ಗೋಪಾಲ ವಿಠಲ ನಿನ್ನ ತಿಳಿದವ ಧನ್ಯ ಅಂತ ಹೇಳ್ತಾರೆ. ಭಗವಂತನನ್ನು ಸ್ಮರಣೆ ಮಾಡುವನೇ ಧನ್ಯ, ಭಗವಂತನ ದರ್ಶನ ಮಾಡುವನೇ ಪುಣ್ಯ ಎಂಬುವ ರೀತಿಯಲ್ಲಿ ಅನುಸಂಧಾನವನ್ನು ಕೊಡ್ತಾರೆ. ಅದಕ್ಕೆ ಇಷ್ಟೆಲ್ಲ ರೂಪಗಳು ಯಾರಿಗಾಗಿ ಮಾಡಿದ ಭಗವಂತ ಅಂದರೆ ವಿಜಯದಾಸರು ಹೇಳ್ತಾರೆ, ಭಗುತರ ಗೋಸುಗ ನಿನ್ನ ಮೂರ್ತಿಗಳು, ಭಗುತರ ಗೋಸುಗ ನಿನ್ನ ಗುಣಂಗಳು, ಭಗುತರ ಗೋಸುಗ ನಿನ್ನ ಅವತಾರಗಳು, ಭಗುತರ ಗೋಸುಗ ನಿನ್ನ ಮಹಿಮೆಗಳು, ಭಗುತರ ಗೋಸುಗ ನಿನ್ನ ಚರಿತ್ರೆಗಳು, ಭಗುತರ ಗೋಸುಗ ನಿನ್ನ ಭಾಗ್ಯವಯ್ಯ, ಭಗುತರ ಗೋಸುಗ ನಿನ್ನ ಮಂದಿರಗಳು ಅಂತ ವಿಜಯಪ್ರಭುಗಳು ಹೇಳ್ತಾರೆ. ನೋಡ್ರಿ ಎಷ್ಟು ಸುಂದರ. ಭಗವಂತನಿಗೆ ಏನು ಬೇಕಾಗಿದ್ದಿಲ್ಲ, ನಮ್ಮಿಂದ ಏನೇನೇನು ಪ್ರಯೋಜನ ಇಲ್ಲ ಮತ್ತು ಸ್ವಾರ್ಥರಹಿತನಾಗಿರ್ತಕ್ಕಂತಹ ದೇವ ನಮಗೋಸ್ಕರವಾಗಿ, ಭಗುತರಿಗೋಸ್ಕರವಾಗಿ ಎಲ್ಲ ಮೂರ್ತಿಗಳು, ಅವತಾರಗಳು, ಮಹಿಮೆಗಳು, ಚರಿತ್ರೆಗಳು. ಮಕ್ಕಳು ನೋಡ್ರಿ, ಓಂ ನಮೋ ವೆಂಕಟೇಶಾಯ. ಭಕುತರಿಗಾಗಿ ಮೂರ್ತಿಗಳು, ಭಕುತರಿಗಾಗಿ ಚರಿತ್ರೆಗಳು, ಭಕ್ತ ವತ್ಸರನೆಂಬ ಬಿರುದು ಪಡೆದೆ ಎಂಬುವಂಥದ್ದು ಮಾತನ್ನು ವಿಜಯದಾಸರು ಹೇಳ್ತಾ ಈ ಸುಳಾದಿಯನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಮುಕ್ತನಾಮ ಪರಮಾಂಗತಿ ವಿಜಯ ವಿಠಲ, ಭಕ್ತರಿಂದಲೇ ನೀನು ಭಾಗ್ಯವಂತನು ಎಂಬುವ ರೀತಿಯಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಇಂಥ ಶ್ರೀನಿವಾಸನ ನಾಮಸ್ಮರಣೆ ಎಂಬುವಂಥದ್ದು ಏನಿದೆಯಲ್ಲ, ಅದನ್ನು ಪ್ರತಿಯೊಬ್ಬರೂ ಕೂಡ ಹರಿನಾಮಕ್ಕೆ ಸರಿಯಾದ ಕುರುಹು ನಾನರಿಯೇನು, ಅರಿದವರಿಗೆ ನಮೋ ಶ್ರೀಶ ವಿಜಯ ವಿಠಲ ಎಂಬುವಂಥದ್ದು ಹೇಳ್ತಾರೆ. ಎಷ್ಟು ಪಾತಕವ ಮಾನಾದರೂ ವಿಜಯ ವಿಠಲ ನಿನ್ನ ನಾಮ ಪಾವನ್ನ ಮಾಡುವುದು ಅಂತ. ರಾಮ ನಾಮ ರಾಮ ರಾಮ ಎಂಬ ಎರಡಕ್ಷರ ಏನಿದೆಯಲ್ಲ, ಅದೆಲ್ಲವೂ ಕೂಡ ನಾನು ಮಾಡಿದ ಪಾಪಗಳೆಲ್ಲವೂ ಕೂಡ ಪರಿಹಾರವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಯಾಕೆ ಒಂದೊಂದು ರಾಮನಾಮ ನೆನೆಸಿದರೆ ನಮಗೆ ಸಂಧಿಯಲ್ಲಿದ್ದ ರೋಗಗಳೇ ಸಂಹಾರ ಎಂಬುವಂಥದ್ದು ವಿಜಯದಾಸರ ಸುಳಾದಿಯಲ್ಲಿ ಹೇಳ್ತಾರೆ. ಯಾಕಂದರೆ ನರಕಾದವರ ಉದ್ಧಾರ ಮಾಡಿದ ನಾಮ ಪರಿಪೂರ್ಣ ರಕ್ಷಕ ವಿಜಯ ವಿಠಲ ನಾಮ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡಬೇಕು ಅಂತ ಸಂದೇಶವನ್ನು ಕೊಡ್ತಾರೆ ಹರಿದಾಸರು. ಮಾತು ಮಾತಿಗೆ ರಾಮನಾಮವೇ ಗತಿಯನ್ನು ಅಂತ ಹೇಳ್ತಾರೆ. ಕ್ಷಣದಲ್ಲಿಯೂ ಕೂಡ ಯಾವಾಗಲೂ ರಾಮ 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 ಅಂತ ಸ್ಮರಣೆಯನ್ನು ಮಾಡ್ತಾ ಇರು. ಅಂತಹ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸ ಇಂದಿನ ದಿನ ರಾಮಚಂದ್ರ ರೂಪದಿಂದ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ ಅಂತ ಜಗನ್ನಾಥದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ ಬಹಳ ಸುಂದರವಾಗಿ. ಎಷ್ಟು ನಾನು ಯೋನಿಗಳಲ್ಲಿ ಬಂದರೂ ಕೂಡ, ಎಷ್ಟು ಜನ್ಮದಲ್ಲಿ ಬಂದರೂ ಕೂಡ ನಿನ್ನ ನಾಮಸ್ಮರಣೆ ಮಾಡಬೇಕು ಎಂಬುವಂತಹ ಮನಸ್ಸು ಬರಲಿಲ್ಲ ಸ್ವಾಮಿ. ಯಾಕೆ ಬರಲಿಲ್ಲ ಅಂದರೆ ಅದನ್ನು ಕೊಡತಕ್ಕಂಥವರು ಹನುಮಂತ ದೇವರು. ಹನುಮಂತ ದೇವರು ನಮಗೆ ಒಳ್ಳೆಯ ಬುದ್ಧಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದರೆ ಹನುಮಂತ ದೇವರ ಸ್ಮರಣೆ ಮಾಡಿಲ್ಲ, ಹನುಮಂತ ದೇವರ ಪಾದವನ್ನು ಹಿಡಿದಿಲ್ಲ. ಹನುಮಂತ ದೇವರ ಪಾದವನ್ನು ಯಾರು ಹಿಡಿದಿದ್ದಾರೋ, ಹನುಮಂತ ದೇವರ ಸೇವೆಯನ್ನು ಯಾರು ಮಾಡಿದ್ದಾರೋ ಅವರ ಸೇವೆಯನ್ನು ಮಾಡಲಿಲ್ಲ. ಆ ಮಹಾತ್ಮರ ಪಾದ ರಜದೊಳನ್ನೂ ದೇವ ನೇಮದಿಂದಲೇ ಹೊರಳಾಡಿಸು ಎಂಬುವಂತಹ ವರದೇಶದಾಸರ ಮಾತು ನಾನು ಅನುಸಂಧಾನಕ್ಕೆ ತರಲಿಲ್ಲ ಸ್ವಾಮಿ. ದಾಸರ 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 ಪಾದಧೂಳಾಗಿ ಚಿರಂಜೀವಿಯಾಗಲು ಚಿನ್ನ ನೀನು ಎಂಬುವಂತಹ ಹರಿದಾಸರ ಮಾತಿಗೆ ನಾನು ಅನುಸಂಧಾನವನ್ನು ಮಾಡಿಕೊಳ್ಳಲಿಲ್ಲ. ಹನುಮಂತ ದೇವರ ದಾಸರ ದಾಸರ ದಾಸರು ಹರಿದಾಸರುಗಳು ಏನಿದ್ದಾರಲ್ಲ ಅವರ ಪಾದವನ್ನು ಹಿಡಿದಾಗ ಮಾತ್ರ ವಾಯುದೇವರ ಅನುಗ್ರಹ ಆಗ್ತದೆ. ಅದರಿಂದ ಶ್ರೀರಾಮಚಂದ್ರ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುವ ರೀತಿಯಲ್ಲಿ ಸ್ತೋತ್ರವನ್ನು ಜಗನ್ನಾಥದಾಸರು ಮಾಡ್ತಾರೆ. ನೀಚ ಯೋನಿಗಳಲ್ಲಿ ಬಂದೆ ಇನ್ನು ನಾಚಿಕಿಲ್ಲವೋ ಎನಗೆ ತಂದೆ, ನೀಚ ಯೋನಿಗಳಲ್ಲಿ ಬಂದೆ ಇನ್ನು ನಾಚಿಕಿಲ್ಲವೋ ಎನಗೆ ತಂದೆ, ನೀನೇ ಮೋಚಕನು ಭಿನ್ನಪಿದಂದೆ ಸವ್ಯ ಸಾಚಿ ಸಗ ಕೈ ಪಿಡಿಯೋ ಮುಂದೆ. ನೀಚ ಯೋನಿ ನೋಡ್ರಿ, ಭಕ್ತಾದಿಗಳು ತನ್ಮಯತೆಯಿಂದ ನರ್ತನ ಸೇವಾ ಕೋಲಾಟವನ್ನು ಆಡ್ತಾ ಇದ್ದಾರೆ ನೋಡಿ. ಭಗವಂತನ ಮುಂದೆ ಕುಣಿಬೇಕು,
ಕುಣಿದರೆ ಭಗವಂತನ ಮುಂದೆ, ಭಗವಂತನ ಭಕ್ತರ ಮುಂದೆ ಕುಣಿಬೇಕಂತೆ. ಅದು ಜನ್ಮ ಸಾರ್ಥಕವಾಗುತ್ತಂತೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದಂತೆ ಎಲ್ಲರ ಮೈ ಮರೆತು ನರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ವರದೇಶದಾಸರು ಕೂಡ ರಾಮಚಂದ್ರ ದೇವರ ಬಗ್ಗೆ ಬಹಳ ಸುಂದರವಾಗಿರ್ತಕ್ಕಂತಹ ಸ್ತೋತ್ರವನ್ನು ಮಾಡಿದ್ದಾರೆ. ಯಾವುದು ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯತು ರಾಮ, ಶ್ರೀರಾಮ ಜಯ ರಾಮ ಜಯ ಜಯತು ರಾಮ ಎಂಬುವಂಥದ್ದು ಸ್ತೋತ್ರವನ್ನು ಒಂದು 53-54 ಪದ್ಯಗಳಿಂದ ಬಹಳ ಸುಂದರವಾಗಿರ್ತಕ್ಕಂತಹ ಸ್ತೋತ್ರವನ್ನು ಮಾಡಿದ್ದಾರೆ. ಅದರಲ್ಲಿ ಸಂಪೂರ್ಣವಾಗಿ ರಾಮಚಂದ್ರ ದೇವರ ಗುಣವರ್ಣನೆ, ರೂಪವರ್ಣನೆ, ಸೌಂದರ್ಯ ವರ್ಣನೆ, ಅದ್ಭುತವಾಗಿರ್ತಕ್ಕಂತಹ ಸ್ತೋತ್ರವನ್ನು ಪ್ರತಿನಿತ್ಯದಲ್ಲಿಯೂ ಕೂಡ ಯಾರು ಪಾರಣವನ್ನು ಮಾಡ್ತಾರೋ ಅವರ ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಂಡು ರಾಮಚಂದ್ರ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂಬುವಂಥದ್ದು ಮಾತನ್ನು ವರದೇಶದಾಸರು ಬಹಳ ಸುಂದರವಾಗಿ ಅದರಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಈ ರೀತಿ ಹೇಳುವಾಗ ನಮ್ಮ ಜಗನ್ನಾಥದಾಸರು ಯಾಕೆ ನಮಗೆ ಇಷ್ಟೆಲ್ಲ ಅನುಕೂಲಗಳು ಇದ್ದರೂ ನಾವು ದರ್ಶನವನ್ನು ಮಾಡ್ತಾ ಇಲ್ಲ, ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇಲ್ಲ ಅಂದರೆ, ಕಾಮಾದಿಗಳ ಕಾಟದಿಂದ ನಿನ್ನ ನಾಮರೆದೆ ಸಚ್ಚಿದಾನಂದ. ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಾದಿಗಳು ತುಂಬಿ ನಮಗೆ ಹಿಂಸೆಯನ್ನು ಮಾಡ್ತಾ ಇದ್ದೇವೆ, ಭಗವನ್ನಾಮ ಸ್ಮರಣೆಯನ್ನು ಮಾಡಿಸ್ತಾ ಇಲ್ಲ. ಕಾಮಾದಿಗಳ ಕಾಟದಿಂದ ನಿನ್ನ ನಾಮರೆದೆ ಸಚ್ಚಿದಾನಂದ. ಈ ಮಹಾದೋಷಗಳ ವೃಂದ ನೋಡದೆ ನೀ ಮನ್ನಿಶನ್ನ ಮುಕುಂದ. ನಾನು ದೋಷಿ, ನೀನು ನಿರ್ದೋಷಿ ಸ್ವಾಮಿ. ನನ್ನ ದೋಷಗಳನ್ನು ನೋಡದೆ ನನ್ನನ್ನು ಎಲ್ಲವೂ ಅಪರಾಧಗಳನ್ನು ಮನ್ನಿಸಿ ಉದ್ಧಾರ ಮಾಡುತ್ತಂದೆ ಅಂತ ಪ್ರಾರ್ಥನೆಯನ್ನು ನಮ್ಮ ಜಗನ್ನಾಥದಾಸರು ಬಹಳ ಸುಂದರವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಭಗವಂತನ ದರ್ಶನ ಇಲ್ಲದೆ ನಮಗೇನು ಅನುಗ್ರಹವೇ ಇಲ್ಲ. ನಿನ್ನಂಗ್ರಿ ದರ್ಶನವ ಕೊಡದೆ ಹೀಗೆ ಬಣ್ಣ ಬಡಿಸುವರೇನು ಬಿಡದೆ. ತಿರುಪತಿ ಶ್ರೀನಿವಾಸ ದೇವರ ದರ್ಶನಕ್ಕೆ ಬರ್ತಾರೆ. ತಿರುಮಲ ಬೆಟ್ಟಕ್ಕೆ ಎಷ್ಟೋ ಜನ ದರ್ಶನ ಇಲ್ಲದೆ ವಾಪಸ್ ಹೋಗ್ತಾರೆ. ಆದರೂ ಕೂಡ ಭಗವಂತನ ದರ್ಶನ ಮಾಡಲೇಬೇಕು ಎಂಬ ಹಠದಿಂದ ದರ್ಶನವನ್ನು ಮಾಡಿ ಹೋಗ್ತಾರೆ. ಅದಕ್ಕೆ ಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾರೆ, ನಿನ್ನಂಗ್ರಿ ದರ್ಶನವ ಕೊಡದೆ ಹೀಗೆ ಬಣ್ಣ ಬಡಿಸುವರೇನು ಬಿಡದೆ. ನೀನು ದರ್ಶನ ಕೊಡದೇ ಇದ್ದರೆ ಮುನ್ನ ಮಾಡಿದ ಪಾಪ ಕೆಡದೆ ಪ್ರಪನ್ನ ವತ್ಸಲನೆಂದು ನುಡಿವೆ. ನಿನ್ನ ದರ್ಶನ ಇಲ್ಲ ಅಂತಾಗಿದ್ರೆ ನನ್ನ ಪಾಪಗಳು ಹೇಗೆ ಪರಿಹಾರ ಆಗಬೇಕು ಸ್ವಾಮಿ? ಹೇ ಹನುಮಂತ ದೇವ, ನಿನ್ನ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂತಹ ಶ್ರೀನಿವಾಸನ ಅಭಿನ್ನನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ದೇವರ ದರ್ಶನವನ್ನು ಮಾಡಿಸು, ನನಗೆ ಅನುಗ್ರಹವನ್ನು ಮಾಡಿಸು ಸ್ವಾಮಿ. ದಯದಿಂದ ನೋಡೆನ್ನ ಹರಿಗೆ ಜಗನ್ಮಯನೇ ಜ್ಞಾನಾನಂದ ಶಿರಿಗೆ. ದಯದಿಂದ ನೋಡೆನ್ನ ಹರಿಗೆ ಜಗನ್ಮಯನೇ ಜ್ಞಾನಾನಂದ ಶಿರಿಗೆ. ಮನೋಭಯವ ಪರಿಹರಿಸಿನ್ನು ಧ್ವರಿಗೆ. ಮನಸ್ಸಿನ ಭಯವನ್ನು ಪರಿಹಾರವನ್ನು ಮಾಡುತ್ತಂದೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ನೀ ನೋಡುವ ದೃಷ್ಟಿ ಹೇಗಿರಬೇಕು ಅಂದರೆ ಕರುಣಾಮೃತ ಇರಬೇಕು. ದಯದಿಂದ ನೋಡೆನ್ನ ಸ್ವಾಮಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ನಮ್ಗೆ ದಯಾದೃಷ್ಟಿ ಬೇಕು, ಕರುಣಾದೃಷ್ಟಿ ನಮಗೆ ಮೇಲೆ ಬಿಡಬೇಕು ಭಗವಂತನ. ದಯದಿಂದ ನೋಡೆನ್ನ ಹರಿಗೆ ಜಗನ್ಮಯನೇ ಜ್ಞಾನಾನಂದ ಶಿರಿಗೆ. ಮನೋಭಯವ ಪರಿಹರಿಸಿನ್ನು ಧ್ವರಿಗೆ. ಸರ್ವ ಭಯ ದೂರ ಇನ್ನೊಬ್ಬ ನರಿಗೆ. ಎಲ್ಲ ಭಯಗಳನ್ನು ಪರಿಹಾರ ಮಾಡುವಂತಹ ಏಕೈಕ ವ್ಯಕ್ತಿ ಅಂದರೆ ನೀನು ಒಬ್ಬನೇ ಬಿಟ್ಟರೆ ಬೇರೆ ಯಾರ್ಯಾರ್ಯಾರು ಇಲ್ಲ ಎಂಬುವಂಥ ಮಾತನ್ನು ಜಗನ್ನಾಥದಾಸರು ನೀನಿಲ್ಲದೆನಗೆ ಗತಿ ಇಲ್ಲ ಪವಮಾನ ಬಂದಿದ ಕೇಳೋ ಸ್ವಲ್ಲ. ನೀನೆಲ್ಲದ ನನಗೆ ಗತಿಯೇ ಇಲ್ಲ ಸ್ವಾಮಿ, ಅನುಗ್ರಹ ಮಾಡುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾರಾಯಣ ನಾರಾಯಣ ಗೋವಿಂದ, ಹರಿ ನಾರಾಯಣ ನಾರಾಯಣ ಗೋವಿಂದ. 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 ನಾರಾಯಣ ಗೋವಿಂದ ಗೋವಿಂದ ಮುಕುಂದ, ನಾರಾಯಣ ಗೋವಿಂದ ಗೋವಿಂದ ಮುಕುಂದ. ಪರತರ ಪರಮಾನಂದ
ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ ತಂದ. ಮೊದಲು ಮತ್ಸ್ಯನಾಗಿ ಉದಿಸಿ ಸೋಮನ ಸದಿದು ವೇದಗಳ ತಂದ. ಮಂದರ ಧರತಾ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ. ಮಂದರ ಧರತ ಸಿಂಧುವಿನೊಳಮೃತ ತಂದು ಭಕ್ತರಿಗೆ ಉಣಲೆಂದ. ನಾರಾಯಣ ನಾರಾಯಣ ಗೋವಿಂದ ಮತ್ಸ್ಯ ನಾರಾಯಣ ನಾರಾಯಣ ಗೋವಿಂದ ಪೂರ್ವ ನಾರಾಯಣ ನಾರಾಯಣ ಗೋವಿಂದ. సుముఖమంగళము శుభమంగళము సుముఖమంగళము శుభమంగళము శమదమగతటే జయమంగళము. సుముఖమంగళము శుభమంగళము శమదమగతటే జయమంగళము. సుముఖమంగళము శుభమంగళము. మంగళము శుభమంగళము శమదమగతటే జయమంగళము. సుముఖమంగళము శుభమంగళము. కనకాంబర నిజ ఘన చరణాంబర ధనుజ శరణ హత దైత్య గణ. కనకాంబర నిజ ఘన చరణాంబర ధనుజ శరణ హత దైత్య గణ. అనుపమ చరితానంత నిరత అనుపమ చరితానంత నిరత సనక ప్రియతే జయమంగళము. సుముఖమంగళము శుభమంగళము శమదమగతటే జయమంగళము. సుముఖమంగళము శుభమంగళము. చతుర్భుజాంగా సదయాపాంగా గతనక్రాంబుజ కరచక్ర. చతుర్భుజాంగా సదయాపాంగా గతనక్రాంబుజ కరచక్ర. శ్రుతచరణాగత శ్రీ వెంకటపతి శ్రుతచరణాగత శ్రీ వెంకటపతి చతుర నమోతే జయమంగళము. సుముఖమంగళము శుభమంగళము శమదమగతటే జయమంగళము. సుముఖమంగళము శుభమంగళము శమదమగతటే జయమంగళము. సుముఖమంగళము